ಮಂಗಳಾರತಿ ತಗೋರಿ. ಇವತ್ತು ಯಾಕೆ ನನಗೆ ಹೊಸ ಅರ್ಬಿ ಹಾಕಿದಿ? ಮನ್ಯಾಗ ಇರ್ತೀನಿ, ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ, ಸುಮ್ಮನೆ ಟಿ ಶರ್ಟ್ ಹಾಕೊಂತಿದ್ನೆ. ಇವತ್ತು ಬ್ಯಾಡ್ ಅನ್ಕಲ್ಲಿ ಈ ಶರ್ಟ್ ಹಾಕಿದಿ ನೋಡು. ಮನುಷ್ಯ ಹಳೆ ಅರ್ಬಿ ಹಾಕೋಬಾರ್ದು. ಹಳೆ ಅರ್ಬಿ ಹಾಕೊಂಡ್ರೆ ಮನುಷ್ಯಾಗ ಉಲ್ಲಾಸ ಇರಂಗಿಲ್ಲ. ಅದಕ್ಕೆ ಹಳೆ ಅರ್ಬಿ ಬ್ಯಾಡ್ ಅಂತೇಳಿ ಇವತ್ತು ಹೊಸ ಅರ್ಬಿ ಹಾಕೀನಿ. ಇವತ್ತು ನಿಮ್ಮನ್ನ ಗುಡಿಗೆ ಕರ್ಕೊಂಡು ಹೋಗ್ತೀನಿ ನಾನು. ಏ ಬ್ಯಾಡ್ ಬಿಡು, ಸುಮ್ಮನೆ ನಿನಗೆ ತೊಂದ್ರೆ ಪಾರು. ಇಲ್ಲ ನೋಡ್ರಿ, ನಿಮಗೂ ಮನ್ಯಾಗ ಕುತ್ಕೊಂಡು ಬೋರ್ ಆಗಿರುತ್ತೆ. ಗುಡಿಗೆ ಹೋಗಿ ಬಂದಂಗೂ ಆಯ್ತು, ಮತ್ತು ಒಂದಿಟ್ಟು ಹೊರಗೆ ಅಡ್ಡಾಡ್ಸ್ಕೊಂಡು ಬಂದಂಗೂ ಆಗುತ್ತೆ. ಇವತ್ತು ಹೋಗ್ಬರೋಣ ನೋಡ್ರಿ. ಪಾರು, ನಿನ್ನೆ ರಾತ್ರಿ ನೀವು ಊಟನ ಮಾಡಲಿಲ್ಲ, ಹಾಗೆ ಮಾಡ್ಕೊಂಡು ನೋಡು. ನಮ್ಮ ಮನ್ಯಾಗ ಅಕ್ಕ ಅವ್ವ ಹಂಗೆ ಅದಾರ, ಅವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತಿ? ನೀ ಆರಾಮಾಗಿ ಊಟ ಮಾಡ್ಕೊಂಡಿರು. ಅವ್ರು ಅಂದಿದ್ದು ತಲೆ ಹಚ್ಕೋಬೇಡ. ಬರೀ ಅಲ್ಲೇ ಹೊಡ್ಕೊಂಡು ನಿಂತು ಬಿಡು. ಮನಿ ತೆಗ್ದ ಮಾಡೋರು ಯಾರು? ಅತ್ತಿ, ಮನಿ ತೆಗ್ದ ಎಲ್ಲ ಮಾಡಿ ಪೂಜೆ ಮಾಡಿ ತಗೋರಿ ಮಂಗಳಾರತಿ. ಮಂಗಳಾರತಿ ಮಾಡಕ್ಕೆ ಭಾಳ ಶಾಣಿಕಿದಿ ತಗೋ. ಇದೇನು ನಿಂದ ಅವತಾರ? ಏನಾಗೈತ್ರಿ ನನ್ನ ಅವತಾರಕ್ಕೆ? ಬರೋಬ್ಬರಿ ನೈತಲ್ಲ. ಮದುವೆಗಿಂದ ಅನ್ನೋದು ನೆನಪಾರೀನಿ ಹೆಂಗೆ? ಸಭ್ಯಸ್ಥರ ಥರ ಇರಕ್ಕೆ ಬರಲ್ಲ ನಿನಗೆ. ಸಭ್ಯಸ್ಥರ ಥರನ ಅದೀನಿ. ನಾ ಏನು ತಪ್ಪು ಮಾಡೀನಿ? ಅಲ್ಲ, ನೀವು ಹೇಳಿದ್ರೆ ನನಗೆ ಅರ್ಥ ಆಗುತ್ತೆ. ಮದುವೆಗಿಂದ ಸೀರೆ ಉಟ್ಕೋಬೇಕಂತೇಳಿ ಗೊತ್ತಾಗಂಗಿಲ್ಲ ನಿನಗೆ? ಇವೇನು ಭಗವಾ ಹಾಕೊಂಡು ನಿಂತು ಬಿಡ್ತಿ? ಮುಂಜಾವತ್ತ ಮಂಗಳಾರತಿ ಬರೋಬ್ಬರಿ ಹಾಕತ್ತ ನೋಡು. ಹಿಂಗೆ ಮಾಡ್ಬೇಕೀಕಿ ಮಂಗಳಾರತಿ. ಚಂದಲ್ಲ ಚಾಳೆಲ್ಲ. ಮೊದ್ಲೇಕ ಮಾಸುಂದ್ರಿ. ಮೊದ್ಲೇಕ ನೋಡಾಕ ಕಮ್ ಕಾಣಂಗಿಲ್ಲ, ಮತ್ತಟ ಹಿಡಂಬಿ ಥರ ಕಾಂತಿ. ಇನ್ ಮ್ಯಾಗಿದ್ದ ಸೀರೆ ಉಟ್ಕೊ ಮನ್ಯಾಗ ಚಂದ ಕಾಣಂಗಿಲ್ಲ ಬಿಡಂಗಿಲ್ಲ. ಓಣೇನವ್ರಲ್ಲ ಅದೇನೇವ ಭಗವಾ ಸಿಗಾಕೊಂಡ್ ಅಡ್ಡಾಡ್ತಾಳ ನಿನ್ನ ಸೊಸಿ ಅಂತ ಅನ್ನಕತ್ತಾರ. ಆಚಾರ ಬಡ್ಯಾಕತ್ತಾರ ನೋಡು ಓಣ್ಯಾಗ ಎಲ್ಲಾರು. ಹೌದ್ರಿ, ಯಾಕೆ ಆಚಾರ ಬಿಡ್ದಾಕಿ? ಒಂದಿಟ ನಾನು ಅವ್ರ ಹತ್ರ ಕರ್ಕೊಂಡವ್ರಿ. ನಾನು ಒಂದಿಷ್ಟು ಪ್ರಶ್ನೆ ಮಾಡೋದೈತಿ. ಎದರ ಉತ್ತರ ಕೊಡಾಕ 1 ನಂಬರ್ ಅದ ನೋಡು. ಅಲ್ರಿ ಅಂತೀವ್ರ, ಈಗ ಚೂಡಿದಾರ್ ಹಾಕೋಬಾರ್ದು ಅಂತಂದ್ರಿ ಲಗ್ನ ಆದವ್ರು. ಮತ್ತು ನಮ್ಮ ವೈನಿ ಮದುವೆಯಾಗಿ 4 ವರ್ಷ ಆಯ್ತಾ. ನಮ್ಮ ಮನೆಗೆ ಬಂದಾಗಿಂದ ಒಂದೇ ದಿನ ಸೀರೆ ಉಟ್ಕೊಂಡಿಲ್ಲ, ಬರೀ ಚೂಡಿದಾರನ್ನ ಹಾಕೊಂಡು ಅಡ್ಡಿರ್ತಾರ. ಮತ್ತು ನೀವು ಏನು ಪದ್ಧತಿ ಹೇಳ್ಕೊಟ್ಟಿಲ್ಲ ನಾಕಿಗೆ ವೈನಿಗೆ? ಬರೋಬ್ಬರಿ ಮಾತಾಡ್ತಾಳಲ್ಲ ಪಾರು, ಅದಕ್ಕೆ ಆಕಿನ ಕಂಡ್ರೆ ಆಯ್ ಬರಂಗಿಲ್ಲ ಇವರಿಗೆ. ಆಕಿದ ಬೇರೆ ನಿಂದ ಬೇರೆ. ಆಕಿ ನೀನು ಒಂದಾನ? ಅಲ್ಲ, ನಿಮ್ಮ ಮಗಳು ಚೂಡಿದಾರ್ ಹಾಕೊಂಡು ಅಡ್ಡಾಡಿದ್ರೆ ನಡೀತಿತ್ತಂತ. ನಾನು ಯಾಕೆ ಹಾಕೋಬಾರ್ದು ಅಂತೀನಿ ನಾನು ನಿಮ್ಮ ಮಗಳಿಗಿನ್ನ ಸಣ್ಣಕ್ಕಿದ್ದೀನಿ, ನಾ ಹಾಕೋಬಾರ್ದಾನ? ಅವ್ರಂಕರು ಯಾವಾಗಲೂ ಹಾಕೊಂತಾರಲ್ಲ, ಮತ್ತು ಅವ್ರಿಗೆ ಹೇಳ್ರಿ ಹಾಕೋಬಾರ್ದವ ಚೂಡಿದಾರನ, ಸೀರೆ ಉಟ್ಕೋ ಅಂತೇ ನಿಮ್ಮ ಮಗಳಿಗೆ ಹೇಳ್ರಿ. ನಿಮ್ಮ ಮಗಳು ದಿನ ಸೀರೆ ಉಟ್ಕೊಂಡ್ಲ ಅಂದ್ರೆ ನಾನು ದಿನ ಸೀರೆ ಉಟ್ಕೋತೀನಿ. ನಾನು ತಾನು ಒಂದಾಗಿದ್ದೀವೇನ? ನಾನು ತಿರ್ತೇಪಿ ಮನೆಯಾಗಿಂದ ಬಂದಾಕಿ. ವೈನಿ, ನೀವು ನೆನಪು ಹರಿರಿ ಅಂತ ಅನ್ಸುತ್ತೆ. ಅದು ನಿಮ್ಮ ಮನೆ ಅನ್ನೋದು. ತವ್ರ ಮನ್ಯಾಗ ಗಂಡನ ಮನೆ ಬಿಟ್ಟು ಕೊಡೋದು ಎಷ್ಟರ ಮಟ್ಟಿಗೆ ಸರಿ ರೀ? ಅದು ನಿಮ್ಮ ಮನೆ ಅಲ್ಲನ? ತವ್ರ ಮನ್ಯಾಗ ಹಿಂಗೆಲ್ಲ ಬಿಟ್ಟು ಕೊಡ್ತಾರನ ಗಂಡನ ಮನೇನ? ಮೊದ್ಲೇಕೆ ಏನು ಮಾತಾಡ್ತೇನೆ ಅನ್ನೋದು ನೋಡ್ಕೊಂಡು ಮಾತಾಡ್ರಿ. ಯಾಕ್ಲೆ ನನ್ನ ಮಗಳಿಗೆ ಇದರ ಮಾತಾಡಕತ್ತೀನಿ ಹಂಗೆ? ನಾನೇನು ಇದರ ಮಾತಾಡಕತ್ತಿಲ್ಲತ್ತಿ. ದಿನ ಮಲ್ಲಿಗೆ ಉಟ್ಕೊಂಡು ಅಡ್ಡಾಡ್ತಾಳ ತುರ್ಬಿಗೆ. ಏನು ರೊಕ್ಕ ಮ್ಯಾಗಿದ್ದ ಉದುರು ಬೀಳ್ತಾವನ? ಎರಡು ಮಾ ಮಲ್ಲಿಗೆ ಹೂ ತಗೊಂತ, ಅವು ತುಟ್ಟಿ ಹೂವ. ಯವ್ವ, ಮಲ್ಲಿಗೆ ಹೂ ಇಟ್ಕೊಳೋದಕ್ಕೂ ಆಚಾರ ಬಡಿಯದ ಅಲ್ವೇ? ಹೂ ಇಟ್ಕೊಂಡ್ರೆ ಏನು ತಪ್ಪಾಯ್ತು? ನಾನು ತಗೋ ಹೂವು ಇಟ್ಕೋ ಅಂತ ಹೇಳಿರೋದು ಪಾರುಗ. ಸೋದೆ ನೀ ಸುಮ್ ಕೂಡ. ಎಲ್ಲದಕ್ಕೂ ಆಕಿನ ವಯಸ್ಕೊಂಡ್ ಬಂದ್ಬಿಡ್ತಾನಿವ. ಹಿಂಗ ರೊಕ್ಕನ ನೀರ್ನಂತ ಖರ್ಚು ಮಾಡಿದ್ರ ಮುಂದೆ ಬಾಳೆ ಹೆಂಗ? ಏಕೆ ಬರೀ ಚೈನಿ ಮಾಡಕ್ ಬಂದ ನೀ ಮನೆಗೆ? ಹೂವು ಇಟ್ಕೊಂಡೆ ಟಿಂಗ್ 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 ಅಡ್ಡಾಡಿದ್ನೆ, ಅಲ್ಲಿಗೆ ಹೋದ್ನೆ ಇಲ್ಲಿ ಬಂದ್ನೆ ಅಂದ್ರೆ ಮುಂದಿಂದ ಮಾಡೋರು ಯಾರು? ಅಡ್ಗೆ ಮಾಡ್ತಾಳ ಯವ್ವ ನಾವಲ್ಲೇ. ಗಾಂತಾಗ ಎಣ್ಣೆ ಹಾಕ್ತಾಳ. ತಟ್ಟಗ ಎಣ್ಣೆ ಹಾಕಿ ಅಡ್ಗೆ ಮಾಡ್ಬೇಕಂತ ನಿಮ್ಮವ್ವ ಹೇಳ್ಕೊಟ್ಟೆ ಇಲ್ಲನ? ನಿಮ್ಮವ್ವ ಏನಾರ ಹೇಳ್ಕೊಟ್ಟಾಳ? ಅತ್ತೇರ ನಮ್ಮವ್ವ ಯಾವ್ದನ್ನ ಹೆಂಗೆ ಮಾಡ್ಬೇಕು ಅನ್ನೋದನ್ನ ಎಲ್ಲ ಹೇಳ್ಕೊಟ್ಟ. ನಾ ಏನ ಅಷ್ಟೊಂದು ಎಣ್ಣೆ ಹಾಕಿ ಅಡ್ಗೆ ಮಾಡ್ರೆ ಹಿಂಗಿಲ್ಲ, ಒಂದಿಟ್ಟು ಕಮ್ಗಿರಂಗಿಲ್ಲ, ಕತ್ತಿ ಕೊಳಿಯಾಗಿರ್ತತಿ ಊಟ. ಹಂಗಾರೆ ಇನ್ಮ್ಯಾಗಿದ್ದ ನೀವ ಮಾಡ್ಕೊಂತೀನ್ರಿ. ನನಗಂಕರು ಮಾಡಕ್ ಬರೋದ ಹಂಗೆ ನೋಡು. ಎದ್ರ ಮಾತಾಡ್ತಾ ನೋಡು, ಅದೊಂದು ಬಿಡಿಸಿ ಈಕಿನ ಬಿಟ್ಟಿ ಕುಂದ್ರಿಸಿ ಊಟ ಹಾಕ್ಬೇಕು ನೋಡು. ನಾನು ನೀನು ಕುಂದ್ರಿಸಿ ಬೇಕಂತ ಮಾತಾಡಿ ಏಕಿ. ಈಗೇನು ಬರೀ ವಾಗ್ವಾಗ್ದಾನ ಮಾಡೋದು ಏನು? ಸುಮ್ಮನೆ ಇರೋದು ಮುಂಜಾನೆ ಎದ್ರೆ ಸಾಕು. ಬರೀ ಪಾರುನ್ ಕೂಡ ಕಾಲ್ ಕೆದರ್ಕೊಂಡು ಜಗಳ ತಕೊಂತೀರಿ. ಏನಿದು? ದಿನಾ ಒಂದಕ್ಕೂ ಬರೀ ಜಗಳ 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 ಮನ್ಯಾಗ. ನಾವು ತೆಗಿತೀವಿ ಬರಪ್ಪ ನಿನ್ನ ಹೆಂಡತಿನ ಜಗಳ ತೆಗಿಯೋಂಗ್ ಮಾಡೋದು. ನಿಮ್ಮವ್ವ ಬರೀ ಹಿರಿಯರಿಗೆ ಇದ್ರ ಮಾತಾಡಂತೇಳಿನ ಕಲಿಸ್ಕೊಟ್ಟಂಗದ ನಿನಗ. ಹೋ ಮಾವಾರ ಈಗ ಬಂದ್ರಿ? ಅತ್ತೇರಿ ಈಗ ಬಂದ್ರಿ? ಅವ್ವ ಈಗ ಬಂದ್ಯಾ? ಅಣ್ಣ ಆರಾಮದಿ? ಹ್ಞೂ ಆರಾಮದೀನಿ. ನೀವೆಲ್ಲರೂ ಆರಾಮದಿರಲ್ಲ? ಆರಾಮದೀವಿ ನೋಡಣ್ಣ. ಬರ್ರಿ ಕೂಡ್ ಬರ್ರಿ. ಯಾವಾಗೇ ಕುಂದ್ರವಾ? ಅಯ್ಯಯ್ಯ ಅದು ಏನಂತೇಳಿ ಹಡ್ದೇವ ಮಾತಾಯಿಕಿನ್ನ. ಬರೇ ಹಿರಿಯರಿಗೆ ಇದ್ರ ಮಾತಾಡ್ತಾವ ನಿನ್ನ ಮಗಳು. ಬರೀ ಅದನ್ನ ಕಲಿಸ್ಕೊಟ್ಟಿನ ಅಂತೀನಿ ನಾನು. ಒಂದು ಸೇರ್ ಒದ್ದು ಬಂದಾಳ ಬರೇ ಇದ್ರ ಮಾತಾಡ್ತಾ. ನಾವೇನಾರು ಕೆಲಸ ಹೇಳಿದ್ರ ಆದಾತು ಈದಾತು ಒಂದು ಉತ್ತರ ತಯಾರು ಮಾಡಿ ಇಟ್ಟಿರ್ತಾ. ಅನ್ನೋ ಜೈಮಾನ ಅಲ್ಲಿ ನೋಡು ನಿನ್ನ ಮಗಳದು. ಅದೇನು ಪದ್ಧತಿ ಕಲಿಸ್ಕೊಟ್ಟಿರೋ? ಯವ್ವ, ಮಾವಾರು ಅತ್ತೇರು ಈಗ ಬಂದಾರ, ಬರೋಣ ಜಗಳ ತಕೊಂಡೋದು ಚಂದ ಇರ್ತತನ. ಏನ್ ಬೇವ ಲಡ್ದಲಾಟೆ ಸುಮ್ ಕುಂದ್ರು ಎಲ್ಲ ನಿನ್ನಿಂದ ಆಗೈತಿ. ಇಟ್ಟಕ್ಕೆಲ್ಲ ನೀನ ಕಾರಣ. ಇಂಥ ಮಾಸುಂದ್ರಿ ಸಿಗ್ತಿದ್ದಿಲ್ಲ ಯಪ್ಪ ನಿನ್ಗ.
ಏನಂತಿಕಿನ್ ಲಗ್ನ ಆಗಿ ಬಂದ್ಯೋ ಈಕಿದ್ ಏನ್ ನೋಡಿ ಲಗ್ನ ಆದ್ಯೋ. ಅತ್ತೀರ ಏನು ಮಾತಾಡಕತ್ತೀರಿ ನೀವು? ನಾನು ಇದ್ದಿದ್ದ ಮಾತಾಡಕತ್ತೀನಿ, ಇಲ್ಲಾರ್ದ ಮಾತಾಡಕತ್ತಿಲ್ರಿ. ಏನ್ ಗೊತ್ತೈತಿ ನಿಮ್ ತಂಗಿಗೆ? ಬರೇ ಎದುರು ಮಾತಾಡ್ತಾಳ. ಕಿರಿಯರು ಹಿರಿಯರು ಅನ್ನೋದು ಒಟ್ಟ ಗೊತ್ತಿಲ್ಲ ನೋಡು, ಬರೇ ಎದುರು ಮಾತಾಡ್ತಾ. ಕೆಲ್ಸದಕಿನ ಬಾಯಿನ ದೊಡ್ಡದಾಗತ್ತ ನಿಮ್ಮ ತಂಗಿದು. ನಿಮ್ಮ ಮಗಳಿಗೆ ಇದ ಪದ್ಧತಿ ಕಲಿಸ್ಕೊಟ್ರಿ ನೀವು, ಎದುರು ಮಾತಾಡ್ರಿ ಅಂತೇಳಿ. ಅತ್ತೀರ ಮಾತಿನ ಮ್ಯಾಗ ನಿಗಾ ಇರಲಿ. ದೊಡ್ಡವರು ಅಂತೇಳಿ ನಾನು ಸುಮ್ಮನೆ ಮರ್ಯಾದೆ ಕೊಟ್ಟು ಮಾತಾಡಕತ್ತೀನಿ. ನಮ್ಮ ತಂಗಿ ಬಗ್ಗೆ ನಮ್ಮವನ ಬಗ್ಗೆ ಮಾತಾಡುವಂಥ ಅವಶ್ಯಕತೆ ಇಲ್ಲ ನಿಮಗೆ. ನಿಮ್ಮ ಮಗಳಿಗೆ ಏನು ಸಂಸ್ಕಾರ ಕೊಟ್ಟಿರಿ? ನಮ್ಮ ಮನ್ಯಾಗ ಎಷ್ಟು ಚಂದ ಬಾಣೆ ಮಾಡಿ ಬಂದಾಳ ನಿಮ್ಮ ಮಗಳು ಅಂತ ಗೊತ್ತಿಲ್ಲನ? ಯಾರಿಗೆ ಮರ್ಯಾದೆ ಕೊಟ್ಟಾಳ ಈಕಿ ನಮ್ಮ ಮನ್ಯಾಗ? ಹೋಲ್ ಬಿಡಪ್ಪ, ಏನು ಅವ್ರೊಂದು ಅನ್ನೋದು ನಾವೊಂದು ಅನ್ನೋದು ಇದೇನು ಜಗಳ ಮತ್ತೆ ಯಾಕೆ ಬಂದೀವನ? ಹೋಲ್ ಬಿಡು, ಮಕ್ಕ ಕೆಡ್ಸ್ಕೊಳೋದು ಎದಕ್ಕೆ ಬೇಕು ರಾಮ? ಸುಮ್ಮಿದ್ ಬಿಡು. ಸುಮಿರ್ಬೆ, ಏನ ಇವ್ರ ಮಗಳು ಸಾಚ ಆದಳ? ಏನು ಗೊತ್ತೈತಿ ನಿಮ್ಮ ಮಗಳಿಗೆ? ಒಂದು ಕಮ್ಮಗೆ ಅಡುಗೆ ಮಾಡೋದು ಗೊತ್ತಿಲ್ಲ. ಇನ್ನೇಗ ನಮ್ಮ ತಂಗಿಗೆ ಅನ್ನಕತ್ತಿದ್ರಲ್ಲ, ಹಿರಿಯರು ಅನ್ನೋದು ಗೊತ್ತಿಲ್ಲ ಕಿರಿಯರು ಅನ್ನೋದು ಗೊತ್ತಿಲ್ಲ ಅಂತೆ. ಮದುವೆ ಆಗಿ 4 ವರ್ಷ ಆತು. ನಿಮ್ಮ ಮಗಳು ನಮ್ಮ ಮನ್ಯಾಗ ಒಂದೇ ದಿನ ಒಬ್ರಿಗೂ ಮರ್ಯಾದೆ ಕೊಟ್ಟಿಲ್ಲ. ತಾನು ಮಾಡಿದ್ದೇ ಹಠ, ತಾ ಮಾಡಿದ್ದ ದಾರಿ ನಮ್ಮ ಮನೆಗೆ ಅಂತೇಳಿ ನಾವು ಸುಮ್ಮನೆ ಅದೀವಿ. ನಮ್ಮ ಒಂದಿನಾರ ಏನಾರ ಹೇಳೋಣ ಕೇಳ್ರಿ ನಿಮ್ಮ ಮಗಳಿಗೆ. ಮೊದ್ಲೇಕ ಆಕಿಗೆ ಮರ್ಯಾದೆ ಕೊಡೋದನ್ನ ನೀವು ಕಲಿಸ್ಕೊಡ್ರಿ. ನಮ್ಮ ತಂಗಿಗೆ ಹೇಳಕ್ ಬರಬೇಡ್ರಿ ನೀವು. ನಮ್ಮ ತಂಗಿಗೆ ನಮ್ಮವ್ವ ಒಳ್ಳೆ ಸಂಸ್ಕಾರನ ಕೊಟ್ಟಾಳ. ಏಯಪ್ಪ ಹೋಲ್ ಬಿಡು ರಾಮ. ಯಾಕ ನಾ ಮರ್ಯಾದೆ ಕೊಟ್ಟಿಲ್ಲನ? ತಗದ್ ಯಾಕೆ ಕಪಾಳ ಕೆಟ್ಟಿ ಬಿಗದ್ನಿ ಅಂದ್ರ ಬಾಯನ್ ಹಲ್ಲು ಉದುರು ಬೀಳ್ಬೇಕು. ಬಂದಾರಿಗೆ ಈಗ ಬಂದಿರಿ ಅಂತೇಳಿ ಕೇಳೋ ಸಂಸ್ಕಾರ ಇಲ್ಲ. ಮತ್ತು ಸಂಸ್ಕಾರದ ಬಗ್ಗೆ ಮಾತಾಡಕ್ ಬಂದಾರ ಇವರು. ಈಗ ನೋಡಕತ್ತಿರಲ್ಲ, ನಾನು ನಮ್ಮವ್ವ ಬಂದೀವಿ. ಈಗ ಬಂದ್ರೇನ ಅಂತೇಳಿ ಅನ್ನೋದು ಗೊತ್ತಿಲ್ಲ ಈಕಿಗೆ. ಸುಮ್ಮನೆ ನಿಂತಾಳ ಗಡಗಂಬ ನಿಂತಂಗ ನಿಮ್ಮ ಮಗಳು. ಮತ್ತ ಸಂಸ್ಕಾರದ ಬಗ್ಗೆ ಮಾತಾಡಕ್ ಬಂದಾರ. ತಂಗಿನ ವಹಿಸ್ಕೊಂಡು ಬರಕ್ ಹೋಗ್ಬೇಡ. ನಿಮ್ಮ ತಂಗಿ ಇಲ್ಲಿ ಏನ್ ಮಾಡ್ತಾಳ ಅಂತ ನಮಗ್ ಗೊತ್ತೈತಿ. ಬರೇ ಕತಂತರ ಹಸ್ತಾಳ ನಿಮ್ಮ ತಂಗಿ. ಏನ್ ಮಾಡ್ಯಾಳ ನಮ್ಮ ತಂಗಿ? ಈಗ ಹೇಳ್ರಿ, ಆಕಿ ತಪ್ಪಿತ್ತಂದ್ರೆ ಕಡದ ಹೆಡಿಗೆ ತುಂಬ ಹೋಗ್ತೀನಿ ನಾನು. ನನಗೆ ಗೊತ್ತೈತಿ ನಮ್ಮ ತಂಗಿ ಹೆಂಗದಾಳ ಅಂತೇಳಿ. ಆಕಿ ಬಗ್ಗೆ ಮಾತಾಡಕ್ ಹೋಗ್ಬೇಡ್ರಿ ನೀವು. ತಪ್ಪಿತ್ತಂದ್ರೆ ಹೇಳ್ರಿ, ನಾನು ತಿದ್ದಿ ಬುದ್ಧಿ ಹೇಳಿ ಹೋಗ್ತೀನಿ. ಅದು ಬಿಟ್ಟು ಸುಮ್ಮನೆ ಮಾತಾಡ್ಬೇಕಂತೇಳಿ ಮಾತಾಡಿದ್ರೆ ಸರಿ ಇರಂಗಿಲ್ಲ ನೋಡ್ರಿ ಅತ್ತಿಯಾರ. ಮತ್ತೆ ನಡೆಯೋ ವಿಷಯನ ಎಲ್ಲ ಚಂದಾಗ ಹೇಳ, ಅವ್ರ ಅನ್ನಗ ಪಿನ್ ಟು ಪಿನ್ ಹೇಳದೆ. ಅದಕ್ಕೆ ಇವರು ಅಲ್ಲಿದ್ದ ಜಳ ತಕ್ಕೊಳಕಂತ ಓಡಿ ಬಂದಾರ. ನಾ ಇಲ್ಲಿ ನಡೆಯೋ ವಿಷಯನ ಎಂದೂ ನಾನು ನಮ್ಮ ಅಣ್ಣಗೆ ಹೇಳಿಲ್ಲ. ನಮ್ಮವ್ವ ಹೇಳ ನನಗೆ, ಗಂಡನ ಮನೆಯಾಗ ನಡೆಯೋ ವಿಚಾರನ ತವ್ರ ಮನೆಗೆ ತಿಳಿಸ್ಬಾರ್ದಂತೇಳಿ. ಅದನ್ನ ನಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕಂತೇಳಿ ನಮ್ಮವ್ವ ಹೇಳ್ಕೊಟ್ಟಾಳ್ರಿ ನನಗೆ. ಯಾಕೆ ಸುಮ್ಮನೆ ಅಂತೀರಿ ನೀರ? ನಿನ್ನಂಗೆ ಮಾಡಿ ಅಲ್ಲೇ ದೀಪಿ ನಮ್ಮ ತಂಗಿನ ಕುಂತ್ರು ಫೋನ್ ಹಚ್ಚಿ ಕುಂತ್ರಿ ಯವ್ವ, ನಿಂತ್ರಿ ಯವ್ವ, ಉಪ್ಪಿಟ್ಟು ಮಾಡಿದ್ವಿ ಬೇ ಯವ್ವ, ಉಪ್ಪು ಖಾರ ಕಡಿಮೆ ಹಾಕಿದ್ರು ಬೇ, ಆದಾತು ಬೇ, ಸೀನಿದ್ರು ಬೇ, ಕೆಮ್ಮಿದ್ರು ಬೇ ಅಂತೇಳಿ ನೀ ಫೋನ್ ಹಚ್ತೀರಿ ನಿಮ್ಮವ್ಗ. ಹಂಗ ನಮ್ಮ ತಂಗಿ ನಮ್ಗೆ ಹಚ್ಚಂಗಿಲ್ಲ. ಯಾಕಂದ್ರೆ ಆ ಕೆಲಸ ನೀ ಮಾಡ್ತಿ, ಅದಕ್ಕೆ ಹೇಳಕತ್ತಿ ನೋಡ್ರಿ ಅತ್ತಿಯಾರ. ನಾನು ಸೂಕ್ಷ್ಮವಾಗಿ ಹೇಳ್ತೀನಿ, ನಮ್ಮ ತಂಗಿ ಕೂಡ ಹಿಂಗತಿ ಜಗಳ ಮಾಡಿದ್ರೆ ಸರಿ ಇರಂಗಿಲ್ಲ ನೋಡ್ರಿ. ಏನ ಹೋಗಿ ಬಿಡ ಸುಮ್ಮಾಗ. ಮಾಡ್ದೆಲ್ಲ ಮಾಡ್ಬಿಟ್ಟು ಸುಮ್ಮಾಗಂತ ಹೇಳಕತ್ತ ತಾಟಗಿತ್ತಿ. ನಡಿ ಒಳಗ. ಪರ್ವ ಇಂಥ ಮಾತು ಸಹಿಸ್ಕೊಂಡು ಹೆಂಗಿರ್ತೀನಿ ನೀನು? ಬೇಡವಾ, ಇಲ್ಲಿ ಬೇಡ ಇರುದು. ನಡಿ ಹೋಗೋಣ ನಮ್ಮ ಮನೆಗೆ. ಇಂತಿಂಥ ಮಾತು ಕೇಳಿಸ್ಕೊಂಡು ಇಲ್ಲಿ ಇರುವಂಥ ಅವಶ್ಯಕತೆನೂ ಇಲ್ಲ ನಿನಗೆ. ನಡಿ ಹೋಗೋಣ. ಏನ ಗಂಡನ ಮನ್ಯಾಗ ಒಂದು ಮಾತು ಬರ್ತತಿ ಹೋಗತಿ, ಹಂಗಂತೇಳಿ ಗಂಡನ ಮನೆ ಬಿಟ್ಟು ತವ್ರ ಮನ್ಯಾಗ ಬಂದು ಕುಂದ್ರಾಕಾಗತ್ತಾನೆ ಅನ್ನ? ಒಲ್ಲೆಪ್ಪ, ನನ್ನ ಮನ್ಯಾಗ ಏನೋ ಯಾಕಾಗೋಲ್ದಕ್ಕ, ನಾನು ನನ್ನ ಮನ್ಯಾಗ ಇರ್ತೀನಿ. ಏನಾದರೂ ನಮ್ಮ ಮುಂದೆ ಒಟ್ಟ ಹೇಳ್ಕೊಳಂಗಿಲ್ಲಲ್ಲ ಮಾವರ. ನಮ್ಮವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಏನು ಮಾಡಿದ್ರಿ? ಅವ್ರು ಇರೋದ ಹಂಗತಿ ಅದಾಳ. ಅವ್ವ ಅಕ್ಕ ನಿಮಗೆ ಗೊತ್ತೈತಲ್ಲ. ಪಾರ್ವ ಅಲ್ಲೇ ನಿಂತುಬಿಟ್ಟಿಲ್ಲ, ನಡಿ ಒಳಗೆ ಕರ್ಕೊಂಡು. ಅಯ್ಯೋ ನನ್ನ ತಲೆಗೆಟ್ಟು ಅಣ್ಣ, ಇದೆಲ್ಲ ಇರೋದ ಬಾ ಮಾಮೂಲಿ. ಯವ್ವ ನೀನು ಆಳಕ್ಕೆ ಚಲೋ ಮಾಡಿದ್ದೇನೆ. ಅಯ್ಯೋ ಬಾಬೆ, ಏನು ತಲೆಗೆಟ್ಟು ಅಂತಿ ಬಾ. ನಮ್ಮ ಮನ್ಯಾಗ ಹಂಗೆ ಇರೋದು ಬಾ. ದಿನ ಮಂತ್ರಾಕ್ಷತೆ ಇರ್ಲಿಕ್ಕಂದ್ರೆ ನಮಗೂ ತಿಂದ ಜೀರ್ಣ ಆಗಂಗಿಲ್ಲ ಬಾ. ಯವ್ವ ಆರಾಮದಿಯಾ? ಏನು ಆರಾಮದಿ ಇಲ್ಲ? ಬರ್ರಿ ಒಳ ಬರ್ರಿ. ನಿಮ್ಮ ಕೂಡ ಮಾತಾಡೋದು ಜಗ್ಗಿದ್ದು ಬರ್ರಿ. 2 ದಿನ ಆಗಿತ್ತು ನಾನು ನೋಡಿ. ನಾನು ನಿಮ್ಮನ್ನು ನೋಡಿ 2 ದಿನ ಆಗಿತ್ತು. ಈಗ ಬಂದ್ರಿ ಅಲ್ಲ ನಾನು ನೋಡಕ್ಕೆ. 2 ದಿನದ ಮ್ಯಾಗ ಬರ್ತಾರ ಇಲ್ಲ ಅಂತ ಅನ್ಕೊಂಡಿದ್ದು ನೋಡು. ಈಗ ಬಂದ್ರಿ.